ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಬಂದು ತುಂಬ ಸಂತೋಷ ಆಯಿತು. ಆಮೇಲೆ ಸಾವಕಾಶ. ಸರಿ. ಕೊಡಿ ಮಗನ ಕೊಡಿ. ಎತ್ಕೊಂಡು ನಾನೆಲ್ಲೂ ಓಡೋಗಲ್ಲ ರೀ. ನೀವು ಕೂತ್ಕೋತಿರಲ್ಲ ಆವಾಗಲೇ ಕೊಡ್ತೀನಿ. ಕೊಡಿ. ಏನು ಹಲೋ. ಏನು ವಾಸು, ಪೂಜೆ ದಿನ ದೇವರ ಧ್ಯಾನ ಮಾಡೋದು ಬಿಟ್ಟು ಇನ್ನೇನೋ ಧ್ಯಾನ ಮಾಡ್ತಾ ಕೂತಿದ್ದೀರಲ್ಲ? ಓ, ನೀವು ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಹೋಸ್ಟ್ ಆಗಿ ಅತಿಥಿ ಸತ್ಕಾರ ಮಾಡೋದು ಬಿಟ್ಟು ಇಲ್ಲೂ ವ್ಯಂಗ್ಯ ಮಾಡ್ತೀರಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಚೇಚೆ, ಹಾಗೇನಿಲ್ಲ ರೀ. ನಿಮ್ಮದೇನಿದ್ರು ವ್ಯವಹಾರ ಅಲ್ವಾ? ಮನೆ ನಿಮ್ಮದು, ನಮಗೆ ಲೀಸಿಗೆ ಕೊಟ್ಟಿದ್ದೀರಾ, ಅಷ್ಟು ಮಾತ್ರ ಸಂಬಂಧ ಅಂದ್ಕೊಂಡೆ. ಸದ್ಯ ನನ್ನ ಮನೆ ಅಂತ ಆದ್ರೂ ಗೊತ್ತಿದೆಯಲ್ಲ, ನನ್ನ ಪುಣ್ಯ. ಅದನ್ನು ಮರೆಯೋಕ್ಕಾಗುತ್ತಾ ಹೇಳಿ? ಈ ಮನೆ ಕಾಲಿಟ್ರೆ ಬರೀ ವಿಜುವಲ್ ಮಾತ್ರ ಅಲ್ಲ, ಆಡಿಯೋ ಕೂಡ ನೆನಪಾಗ್ತಾ ಇದೆ. ಬೇಡ ಬಿಡಿ, ಅದೆಲ್ಲ ಈಗ ಯಾಕೆ. ನಿಮ್ಮ ಮಗು ಹೇಗಿದೆ? ಅಂತೂ ಹಠ ಮಾಡಿ ಗೆದ್ದೇ ಬಿಟ್ರಿ. ಒಳ್ಳೇದೇ ಆಯಿತು. ನಮ್ಮ ದಾರಿಗೆ ಅಡ್ಡ ಆಗಿದ್ರಿ, ಸದ್ಯ ಕ್ಲಿಯರ್ ಆಯಿತು. ಅದಕ್ಕಾದ್ರೂ ಖುಷಿ ಪಡ್ರಿ. ಇನ್ನೂ ಹಳೆದನ್ನ ಹಿಡ್ಕೊಂಡು ಯಾಕೆ ಜೋತಾಡ್ತಾ ಇದ್ದೀರಾ? ರಘು, ನನಗಿನ್ನೂ ಒಂದು ಕ್ಲಿಯರ್ ಆಗಿಲ್ಲ. ಬಾಗಿಲು ಬೋಲ್ಟ್ ಹಾಕಿದ ಮನೆಯಿಂದ ಮಗುನ ಹೇಗೆ ರೀಕತ್ರಿ? ಮಗುನ ನಾನು ಪೂರ್ಣಾವತಿ ಆಗತ್ತೆ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಹಾಂ, ಪೂಜೆ ಆಗಾಯ್ತು. Come down, check, sweet finesse. So look around, the crowd is just moving. ಈ ಚಂದ್ರಿಗೂ ಮಗು ಕರ್ಕೊಂಡ್ಬಂದಿದ್ರಲ್ರಿ, ಡೌಟ್ ಬರಲ್ವಾ? ಮತ್ತೆ ಮಗುನ ಮನೆಯಲ್ಲೇ ಬಿಟ್ಬಿಟ್ಟು ಬರೋಕ್ಕಾಗುತ್ತಾ? ಪೂಜೆಗೂ ಬನ್ನಿ ಅಂತೀರಾ? ಡೌಟ್ ಬರಲ್ವಾ? ಡೌಟ್ ಬರೋಲ್ಲ ಸರ್. ಎಲ್ಲರಿಗೂ ಮಗು ನಂದೇ ಅಂತ ಹೇಳ್ತೀನಿ. ಐಸ್ ಕ್ರೀಮ್ ಪಾರ್ಲರ್ ವಿಚಾರ ಯಾರಿಗೂ ಹೇಳಲ್ಲ. ಆ ಓಮುದ್ದ ಮೇಲೆ ಆಣೇನು. ಆಯ್ತು, ಮೊದಲು ಪ್ರಸಾದ ತಗೊಂಡು ಹೊರಡಿ ನೀವು. ಬನ್ನಿ ಬನ್ನಿ. ಗಣಪತಿಗಂ ಹವಾಮಹೇ ಕವಿಂ ಶ್ರವಸ್ತ ಕವಿನಾವಮ ಶ್ರವಸ್ತ. ಏನ್ರಿ ಚಂದ್ರು, ಯಾರದ್ರಿ ಮಗು? ನಂದೇ ಮೇಡಮ್. ತಮಾಷೆ ಬೇಡ, ಯಾರ್ದು ಅಂತ ಹೇಳಿ. ನಂದೇ, ವೈಫ್ ಇಲ್ಲದೆ ಮಗು. ರೀ ಚಂದ್ರು, ನಾನೊಂದ್ಸಲ ಮಗುನ ಹಿಡ್ಕೊಳ್ಳ? ಸ್ವಲ್ಪ ತಾನೇ, ಎತ್ಕೊಳ್ಳಿ. ಹೆಂಗಸಿಲ್ಲದ ಮಗು, ಅದಕ್ಕೂ ಸ್ವಲ್ಪ ಖುಷಿ ಆಗುತ್ತೆ.
ಪ್ರಸಾದ ತಗೊಳ್ಳಿ, ನಾನು ಮಗುನ ಎತ್ಕೊತೀನಿ. ದೇವಕಿ ಬೇಡ ಬೇಡ, ಆ ಮಗು ಅಲ್ಲಿದ್ದನ್ನೇ ಚಂದ ಬಿಡೋದ್ನ. ಒಂದು ನಿಮಿಷ ಅಣ್ಣ, ಮಗು ಎಷ್ಟು ಕ್ಯೂಟ್ ಆಗಿದೆ. ಒಂದು ನಿಮಿಷ ಇರು. ಸರ್ ನೀವು ದೇವಕಿ ಮೇಡಮ್ ಅವ್ರ ಹಸ್ಬೆಂಡ್ ಅಲ್ವಾ? ಮೊನ್ನೆ ನಾವು ಪಂಡಿತರ ಮನೇಲಿ ಮೀಟ್ ಮಾಡಿದ್ವಲ್ಲ. ಪರವಾಗಿಲ್ಲ ರೀ, ನಿಮ್ಮ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ಮೊನ್ನೆ ಮೀಟ್ ಮಾಡಿದ್ದು ಇವತ್ತವರೆಗೂ ನೆನಪಿದೆಯಲ್ಲ. ನನ್ನ ಮೆಮೊರಿ ಪವರ್ ಸೂಪರ್ ಸರ್. ಹಲೋ ಮಿಸ್ಟರ್ ವಾಸು, ಸ್ವಲ್ಪ ಕ್ಲಿನಿಕ್ ಕಡೆ ಬರೋಕ್ಕಾಗತ್ತಾ? ರಿಪೋರ್ಟ್ಸ್ ಬಂದಿದೆಯಾ ಡಾಕ್ಟರ್? ರಿಪೋರ್ಟ್ಸ್ ಎಲ್ಲ ಬಂದಿದೆ, ಬಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಸೀರಿಯಸ್ ಇಲ್ಲ ತಾನೆ? ಹೆದರೋ ಅಗತ್ಯ ಏನಿಲ್ಲ, ಸ್ವಲ್ಪ ಕೇರ್ ತೊಗೊಂಡ್ರೆ ಸಾಕು. ಇಲ್ಲಿ ಬರ್ತೀರಲ್ಲ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಂ, ಈಗಲೇ ಬರ್ತೀನಿ. ಓಕೆ. ಓಕೆ, ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಈಗ್ಲಾ? ರಿಪೋರ್ಟ್ ಕೊಡ್ತೀನಿ ಅಂದು ಯಾರೇ ಹೋಗಿ ತೊಗೊಂಬರ್ತೀನಿ. ಊಟ ಮಾಡ್ಕೊಂಡು ಹೋಗು ವಾಸು, ಇನ್ನೇನು ಸ್ವಲ್ಪ ಹೊತ್ತಲ್ವಾ? ಸರಿ. ಹೇಯ್, ಮಗು ಎಷ್ಟು ಮುದ್ದಾಗಿದೆಯಲ್ಲ? ಮನ್ಮಥನ್ ಥರ. ಮತ್ತೆ ಮದುವೆ ಆಗಿಲ್ಲ ಅಂತ ಹೇಳಿದೆ. ಪರವಾಗಿಲ್ಲ, ಮದುವೆ ಆಗದೆ ಮಕ್ಕಳಾಗಬಾರ್ದು ಅಂತಿಲ್ವಲ್ಲ, ಏನೋ ಮಸ್ಲತ್ ನಡೆಸಿಯಾರೆ. ಥು, ಮಕ್ಕಳ ವಿಚಾರದಲ್ಲಿ ಹಾಗೆಲ್ಲ ಹೇಳಿದ್ರೆ ನನಗಿಷ್ಟ ಆಗಲ್ಲ ವಾಸು. ನಾನು ಮಗುಗೆ ಹೇಳಿಲ್ಲ, ಅವ್ರ ಅಪ್ಪಂಗೆ ಹೇಳಿದ್ದು. ಎಲ್ಲೋ ಏನೋ. ಬೇಡ ವಾಸು, ಏನು ಹೇಳಿದ್ರು ಯಾರಿಗೆ ಹೇಳಿದ್ರು ಅದ್ರ ಕೆಟ್ಟ ಫಲ ಸಿಗೋದು ಮಕ್ಕಳಿಗೆ ತಾನೆ. ಮಕ್ಕಳು ಅಂದರೆ ಮಕ್ಕಳು ಅಷ್ಟೇ, ಅದ್ರ ಹುಟ್ಟಿನ ಕಾರಣ ಮುಖ್ಯ ಆಗಬಾರ್ದು. ಓಕೆ ಸರಿ, ನಾನು ಊಟ ಮಾಡಿ ಆಮೇಲೆ ಹೊರಡ್ತೀನಿ. ಓಕೆ. ಅಕ್ಕ, ಮನ್ಮಥಂಗೆ ಮಗು ಎಲ್ಲಿ ಸಿಕ್ತಂತೆ? ನಿಮಗೆ ಗೊತ್ತಾ? ಯಾರೋ ಸಂಬಂಧಿಕರು ಮಗು ಇರಬೇಕು. ಆ ಮನುಷ್ಯನ ಬಗ್ಗೆ ನಿನಗೆ ಗೊತ್ತಲ್ಲ, ಏನೇನೋ ಹೇಳ್ತಿರ್ತಾನೆ. ನೋಡಿ, ನನ್ನ ಜೊತೆ ಎಷ್ಟೊಂದು ಹೊಂದ್ಕೊಂಡ್ಬಿಟ್ಟಿದೆ, ಒಂದು ಚೂರು ರಗಲೇ ಇಲ್ಲ, ಹೆಗಲ ಮೇಲೆ ಹಾಗೆ ಬಿತ್ಕೊಂಡಿದೆ. ನೋಡು, ನೀನು ಈ ಮಗುನೂ ಹಚ್ಕೊಂಡು ಬಿಡ್ಬೇಡ. ನಿನಗೆ ಒಂದು ಮಗು ಆಗಲಿ, ಅಲ್ಲಿವರೆಗೂ ಮಗು ವಿಚಾರ ಮಾತಾಡಬೇಡ. ಈಗ ತಾನೇ ಒಂದಾಗಿದ್ದೀರಾ. ಬೇರೆಯವ್ರ ಮಗು ನಮ್ದು ಹೇಗಾಗುತ್ತೆ ಅಕ್ಕ? ತುಂಬ ದಿನ ಆಗಿತ್ತಲ್ವಾ ಮಗು ಸ್ಪರ್ಶ ಇಲ್ಲದೆ. ಸುಮ್ಮನೆ ಹಿಡ್ಕೊಂಡೆ. ಸರಿ, ಮೊದಲು ಹೋಗಿ ಮನ್ಮಥನ್ ಕೊಡೋಗು. ಒಂದು ನಿಮಿಷ. ಯಶೋದ, ನೋಡ್ರಿ ನಮ್ಮ ಮಗು ಹೇಗಿದೆ ಅಂತ. ಮುದ್ದಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ನಿಮ್ಮ ಹಳೆ ಓನರ? ಎರಡು ಮಕ್ಕಳು ನೋಡೋದಕ್ಕೆ ಒಂದೇ ಥರ ಇದೆ ಅಲ್ಲ? ಮುದ್ದಾಗಿವೆ. ಎರಡಕ್ಕೂ ಒಂದೇ ವಯಸ್ಸು ಅಂತ ಕಾಣುತ್ತೆ. ನೀವೇನು ಬೇಕಾದರೂ ಹೇಳಿ, ನಮ್ಮ ಮಗುನೇ ಸೂಪರ್. ಇದರಲ್ಲಿ ನಿಮ್ಮ ಪಾಲು ಇದೆ. ಈಗ ಎಲ್ಲರೂ ಊಟ ಕೇಳಬೇಕು. ರಘು, ಯಶೋದ, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಿಮಗೆ ದೇವಕಿ
ಹೋಗಿ. ವಾಸು ಪ್ಲೀಸ್ ಬನ್ನಿ, ಊಟ ಮಾಡಿ ಬೇಗ. ಕರ್ಕೊಂಡು ಸರ್ ಊಟ ಬೇಲಲ್ವಾ? ಹೌದು. ಒಂದು ನಿಮಿಷ, ನಿಮಗೆ ಊಟ ನಮ್ಮ ಮನೆಗೆ ಪಾರ್ಸಲ್ ಮಾಡಿಬಿಡ್ತೀನಿ. ಅಲ್ಲಿ ಮೇಲ್ಗಡೆ ತುಂಬ ಜನ ಇದ್ದಾರೆ, ಮಗು ದೃಷ್ಟಿ ಆಗ್ಬಿಡುತ್ತೆ, ಮನೆಗೆ ಹೊರಟ್ಬಿಡಿ ನೀವು. ಸರ್ ಪೂಜೆ ಊಟ ಪಾರ್ಸಲ್ಲ ಸರ್. ಮಗು ಇಂಪಾರ್ಟೆಂಟ್, ಅದಕ್ಕೆ ತೊಂದರೆ ಆಗ್ಬಾರ್ದು, ಮನೆಗೆ ಹೊರಟಿ ನೀವು. ನಮಸ್ಕಾರ ಪಂಡಿತ್ರೆ. ಅಗಡಿ ಹೊಡಿ ಇದ್ದಕ್ಕಿದ್ದಾಗೆ. ಬನ್ನಿ ಸರ್, ಬನ್ನಿ. ನೀವು ಬರ್ತೀರಿ ಅಂತ ನನಗೆ ಅನ್ಸೇ ಇರಲಿಲ್ಲ ಸರ್. ಬರಲೇಬೇಕು ಅನ್ನಿಸ್ತು ವಿದ್ಯಾಧರ್, ಬಂದೆ. ಬನ್ನಿ ಸರ್, ಮೊದಲು ಪ್ರಸಾದ ತಗೊಳ್ಳಿ ನೀವು. ಬನ್ನಿ ಪ್ಲೀಸ್ ಬನ್ನಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ತಗೊಳ್ಳಿ ಸರ್. ಹಾಂ, ಪಂಡಿತರೆ, ಇವತ್ತು ನಿಜವಾಗಲೂ ಅತ್ಯಂತ ಪ್ರಶಸ್ತವಾದ ಶುಭ ದಿನ. ಹೋಮ ನಡೆದಿದೆ, ಎದುರಿಗೆ ದೇವರಿದ್ದಾರೆ. ತಗೊಳ್ಳಿ, ಸ್ವೀಕರಿಸಬೇಕು. ಏನದು? ಏನಿದೆ ಏನಿದು ಅಂತ ಇವತ್ತು ಮಾತ್ರ ತೆಗೆದು ನೋಡಬೇಡಿ. ಇನ್ನೊಂದು ಶುಭ ದಿನ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಅವತ್ತು ನೋಡಿ. ತಗೊಳ್ಳಿ. ನಾನಿನ್ನು ಬರ್ತೀನಿ. ಅಯ್ಯೋ, ಪೂಜೆ ದಿನ ಬಂದಿದ್ದೀರಿ, ಊಟ ಮಾಡದೆ ಹಾಗೆ ಹೋದ್ರೆ ಹಾಗೆ ಸರ್? ಇಲ್ಲ, ಪ್ರಸಾದ ತಗೊಂಡಿದ್ದೀನಿ. ಇಲ್ಲ, ನೀವು ಊಟ ಮಾಡದೆ ಹೋಗೋ ಹಾಗೆ ಇಲ್ಲ. ಇಲ್ಲ, ಇನ್ನೊಂದು ದಿನ ಬರ್ತೀನಿ ನಾನು, ಖಂಡಿತ. ಪಂಡಿತ್ರೆ, ಬರ್ತೀನಿ. ಪದ್ಮ, ಏನ್ರಿ ಅದು? ಒಂದು ಕವರ್ ಇದೆ. ಇವತ್ತೇ ನೋಡಬೇಡಿ, ನಾನು ಒಳ್ಳೆ ದಿನ ನೋಡಿ ಫೋನ್ ಮಾಡಿ ಹೇಳ್ತೀನಿ, ಅವತ್ತು ನೋಡಿ ಅಂತ ಹೇಳಿದ್ದಾರೆ. ನೋಡಿಬಿಡೋಣ. ಬೇಡ, ಹೋಮದ ಹೆಸರು ಹೇಳಿದ್ದಾರೆ, ದೇವ್ರ ಹೆಸರು ಹೇಳಿದ್ದಾರೆ. ಪಾಪ ನಿಮ್ಮನ್ನು ನಂಬಿಟ್ಟು ಕೊಟ್ಟು ಹೋಗಿದ್ದಾರೆ, ನೋಡೋದು ಬೇಡ. ಊಟ ಮನೆ ಓನರ್ ರಘು ಯಶೋದ ಊಟ ಮಾಡ್ತಿದ್ದಾರೆ, ನಾವೇ ಇಲ್ಲ ಅಂದ್ರೆ ಹೇಗೆ? ಬಾಬಾ. ಇಲ್ಲಿ ನೋವಿದೆ ಅಲ್ವಾ ಈ ಜಾಗದಲ್ಲಿ? ಹಾಂ ಹೌದು, ಈ ಭಾಗ ಪೂರ್ತಿ ನೋವು ಬರುತ್ತೆ ಡಾಕ್ಟ್ರ್. ಒಂದೊಂದ್ಸಲಿ ಒತ್ತಿದ್ರೆ ಮಾತ್ರ ನೋವು ಬರುತ್ತೆ, ಇನ್ನೊಂದ್ಸಲ ಒಳಗಡೆಯಿಂದನೇ ನೋವು ಬಂದು ಇದಿಷ್ಟು ಜಾಗಕ್ಕೂ ಹಿಡಿಯುತ್ತೆ. ಚಿಕ್ಕಂದಲ್ಲಿ ಎಲ್ಲಿಗೆ ಏನಾದ್ರು ಏಟ್ ಬಿದ್ದಿತ್ತಾ, ನೆನಪಿದೆಯಾ? ಇಲ್ಲ ಡಾಕ್ಟರ್, ನನಗಂತೂ ನೆನಪಿಲ್ಲ. ಇತ್ತೀಚೆಗೆ ಏನಾದ್ರು ಏಟ್ ಬಿತ್ತಾ, ಆಕ್ಸಿಡೆಂಟು ಆ ಥರ ಏನಾದರೂ? ಓಕೆ, ಬನ್ನಿ. ಹಾಂ,
ವಾಸು ಅವರೇ, ನಿಮ್ಮ ಎಡಭಾಗಕ್ಕೆ ಏಟ್ ಬಿದ್ದಿರೋದಂತೂ ನಿಜ. ಇದು ನ್ಯಾಚುರಲ್ ಆಗಿ ಬಂದ ನೋವಲ್ಲ. ಈ ಮುಂಚೆ ಏನಾದ್ರು ನೋವು ಕಾಣಿಸ್ಕೊಂಡಿತ್ತಾ? ಇಲ್ಲ ಸರ್, ವಾರಕ್ಕೊಂದ್ಸಲ ಹೊಟ್ಟೆ ನೋವು ಬರ್ತಿತ್ತು. ನಾನು ಅಸಿಡಿಟಿ ಇರ್ಬೇಕೇನೋ ಅಂತ ಅಂದ್ಕೊಂಡೆ. ಇಲ್ಲ ಇಲ್ಲ, ಇದು ಅಸಿಡಿಟಿ ಗ್ಯಾಸಿಂದ ಬಂದಿರೋದಲ್ಲ. ಏನೋ ಬಲವಾದ ಏಟೆ ಬಿದ್ದಿದೆ. ಅಂದರೆ? ಬಲವಾದ ಏಟಂದರೆ ವಾಸಿ ಆಗದೇ ಇರುವಂಥದ್ದೇನಲ್ಲ. ನಾನು ಕೆಲವು ಎಕ್ಸ್ಪರ್ಟ್ ಡಾಕ್ಟ್ರಿಂದ ಸೆಕೆಂಡ್ ಒಪಿನಿಯನ್ ತೊಗೊಳ್ತೀನಿ. ಸರಿ ಡಾಕ್ಟರ್. ವಾಸು ಅವರೇ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆದರ್ಕೊಳ್ಬೇಕಾಗಿರೋದು ಕಾಯಿಲೆಗಲ್ಲ, ಡಾಕ್ಟ್ರಿಗೆ. ಹಾಗಂತ ಗಾದೆ ಮಾತಿದೆ. ಅದಕ್ಕಿಂತ ಹೆದರಿಕೆ ಹುಟ್ಟಿಸೋದು ಟ್ರೀಟ್ಮೆಂಟು. ಗುಡ್ ಜೋಕ್, ಗುಡ್ ಜೋಕ್. ಅದು ಅಲ್ಲ ವಾಸು ಅವರೇ, ಡಾಕ್ಟ್ರು ಬಿಲ್ಲು. ನಗ್ನಾಗ್ತಾ ಇರಬೇಕು ವಾಸು, ನೀವಿನ್ನೂ ಯುವಕರು. ಒಂದು ನೋವು ಬಂದಾಗ ಮಾತ್ರ ತಗೊಳ್ಳಿ, ಇನ್ನೊಂದು ಫುಲ್ ಕೋರ್ಸ್ 5 ದಿನ ತಗೊಳ್ಳಿ. ಓಕೆ? ಇನ್ನಾದರೂ ನಮ್ಮಿಬ್ಬರು ಕುಟುಂಬದ ಮಧ್ಯೆ ಯಾವುದೇ ವಿರಸ ಭಿನ್ನಾಭಿಪ್ರಾಯ ಬರದೇ ಇರಲಿ ಯಶೋದ. ಬರಲ್ಲ ಬಿಡಿ. ಇಬ್ಬರು ಕಿತ್ತಾಡ್ತಾ ಇದ್ದಿದ್ದು ಒಂದೇ ವಿಚಾರಕ್ಕೆ, ಮಗು ಬಗ್ಗೆ. ಅದೇ ಇತ್ಯರ್ಥ ಆದಮೇಲೆ ಜಗಳಕ್ಕೆ ಕಾರಣನೇ ಇಲ್ಲ. ನಮ್ಮ ಕಡೆಯಿಂದ ಅಂತೂ ಆಗೋದಿಲ್ಲ ಬಿಡಿ. ನಮ್ಮ ಕಡೆಯಿಂದನೂ ಮಗು ಬಗ್ಗೆ ಖಂಡಿತ ಆಗಲ್ಲ. ಸರಿ ಪದ್ಮ, ನಾವಿನ್ನು ಹೊರಡ್ತೀವಿ. ನಿಮ್ಮನೆ ಅಂತಲೇ ನೋಡ್ಕೊಳ್ಳಿ. ತುಂಬ ಆಸೆಪಟ್ಟು ಕಟ್ಸಿದ ಮನೆ ಇದು. ಯೋಚನೆ ಮಾಡಬೇಡಿ, ಚೆನ್ನಾಗಿ ನೋಡ್ಕೋತೀವಿ. ಪದ್ಮ, ನಾನು ನಿಮ್ಮನ್ನು ಆಗಿಂದ ಒಂದು ಮಾತು ಕೇಳಬೇಕು ಅಂತಿದ್ದೆ. ಸುಮತಿ ಇಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಊರಲ್ಲಿಲ್ಲ, ದಾಂಡೇಲಿಗೆ ಹೋಗಿದ್ದಾಳೆ. ದಾಂಡೇಲಿನ? ನಮ್ಮ ದೀದಿ ಗೊತ್ತಲ್ಲ ನಿಮಗೆ, ಅದೇ ಕಾರ್ಕಳದಲ್ಲಿ ಫಂಕ್ಷನ್ ಮಾಡಿ ನಮ್ಮನ್ನೆಲ್ಲ ಕರೆಸ್ಕೊಂಡಿದ್ರಲ್ಲ, ಅವರು ದಾಂಡೇಲಿಲಿ ಒಂದು ಆಶ್ರಮ ಕಟ್ಟಿದ್ದಾರೆ. ಸುಮತಿ ಆಶ್ರಮದಲ್ಲಿದ್ದಾಳ? ಬೇಜಾರಾಗಿದೆ, ಯಾವುದಾದ್ರೂ ಪ್ರಶಾಂತವಾದ ಸ್ಥಳಕ್ಕೆ ಹೋಗಬೇಕು ಅಂದ್ಲು. ಆ ಆಶ್ರಮ ನಮ್ಮ ಸಂಸ್ಥೆದೆ. ಸ್ವಲ್ಪ ದಿವಸ ಅಲ್ಲಿರು ಅಂತ ಕಳಿಸಿದ್ದೀನಿ. ಚೇತು ಬಗ್ಗೆ ಡಿಪ್ರೆಸ್ ಆಗಿದ್ದಾಳೆ ಅನ್ಸತ್ತೆ ಅಲ್ವಾ? ಪದ್ಮ, ಒಂದು ವಿಚಾರ ಕೇಳ್ಕೊಳ್ತೀನಿ. ಚೇತು ಸುಮತಿ ಮದುವೆ ಆಗೋದ್ರ ಬಗ್ಗೆ ಎರಡೂ ಮನೆಯವರು ಮತ್ತೆ ಯಾಕೆ ಪ್ರಯತ್ನಿಸಬಾರ್ದು? ಸಾರಿ, ಚೇತು ಬಗ್ಗೆ ನಿಮಗೂ ತಪ್ಪು ಅಭಿಪ್ರಾಯ ಬಂದಿರಬಹುದು. ಆದರೆ ಅವನು ಸದ್ಯದಲ್ಲೇ ಎಲ್ಲ ಕಳಂಕ ಕಳ್ಕೊಂಡು ಶುದ್ಧಿಯಾಗಿ ಬರ್ತಾನೆ, ನೋಡ್ತಾ ಇರಿ. ಈ ವಿಚಾರ ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು, ನಮ್ದೇನಿದೆ ಹೇಳಿ? ಇಲ್ಲ ಪದ್ಮ, ಮನೆ ಹೆಂಗಸರು ನಾವು ಪ್ರಯತ್ನ ಪಡಬೇಕು. ಮೊದಲು ಚೇತು ಬಗ್ಗೆ ನಾನು ತಪ್ಪು ತಿಳಿದಿದ್ದೆ, ಆಮೇಲೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಯಿತು. ಪಾಪ, ಅವನಿಗೆಷ್ಟು ಅನ್ಯಾಯ ಆಗಿದೆ ಗೊತ್ತಾ? ಆ ರೂಪ ಬದುಕಿದಾಳೆ. ಸತ್ತೇ ಹೋಗಿದ್ದಾಳೆ ಅಂತ? ಎಂಥ ಮೋಸ ನೋಡಿ. ಅವಳು ಸತ್ತಿದ್ದಾಳೆ ಅಂತ ತಾನೇ ಚೇತುನ ಅರೆಸ್ಟ್ ಮಾಡಿರೋದು. ಯಾರೋ ನಮ್ಮ ಹೇಳಿಕೆ ಆಗದವರು ಈ ರೀತಿ ಮಾಡಿಸಿದ್ದಾರೆ ಪದ್ಮ. ಈಗ ಅವಳು ಸಿಕ್ಕಿದ್ದಾಳೆ, ಅವಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಅವತ್ತೇ ಚೇತು ರಿಲೀಸ್ ಆಗತ್ತೆ. ಆಗ ಯಾವ ಕೇಸು ಇರಲ್ಲ, ಏನೂ ಇರಲ್ಲ. ಸದ್ಯದಲ್ಲೇ ಆಗತ್ತೆ, ನೋಡ್ತಾ ಇರಿ. ಚೇತು ಬಿಡುಗಡೆ ಆದರೆ ನಮಗೂ ಸಂತೋಷ ಯಶೋದ. ಆ ಸಂತೋಷದಲ್ಲೇ ಮದುವೆ ಸಮಾರಂಭನೂ ನಡೀಲಿ, ಮತ್ತೆ ಎರಡು ಕುಟುಂಬ ಒಂದಾಗ್ಲಿ. ಏನಂತೀರಾ? ನೀವೆಲ್ಲ ಸೇರಿ ಮದುವೆ ನಡೆಸಬೇಕು ಪದ್ಮ. ಸುಮತಿ ಯಾವತ್ತಿದ್ರೂ ನಮ್ಮನೆಗೆ ಸೇರ್ಬೇಕಾದವಳು. ನೋಡೋಣ ಏನಾಗತ್ತೆ ಅಂತ. ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನೇ ಕೇಳೋದು ಅಂತ ನನಗೆ ಗೊತ್ತಿದೆ ಪದ್ಮ. ಸುಮತಿನೂ ಅಷ್ಟೇ.
ನೀವು ಮನ್ಸು ಮಾಡಿದ್ರೆ ಇದು ಕಷ್ಟ ಅಲ್ಲ. ಯಶೋದ, ಬೇರೆ ವಿಚಾರ ಆಗಿದ್ರೆ ಅದು ಬೇರೆ ವಿಷಯ, ಆದರೆ ಇದು ಮದುವೆ ವಿಚಾರ. ಅದು ಅಲ್ಲದೆ ಅವರಿಬ್ಬರ ಮಧ್ಯೆ ಏನೇನೋ ನಡೆದು ಹೋಗಿದೆ. ಇವತ್ತಲ್ಲ ನಾಳೆ ಚೇತು ರಿಲೀಸ್ ಆಗೇ ಆಗ್ತಾನೆ. ಸುಮತಿ ಕುತ್ತಿಗೆಗೆ ಅವನೇ ತಾಳಿ ಕಟ್ಟಬೇಕು. ಅವಳು ಈ ಮನೆಗೆ ಸೊಸೆಯಾಗಿ ಬರಬೇಕು. ಚೇತು ಮಾಡಿ ತಪ್ಪಿನ ಬಗ್ಗೆ ಕೋರ್ಟ್ನಲ್ಲಿ ತೀರ್ಮಾನ ಆದರೆ ಸುಮತಿ ಮಾಡಿ ತಪ್ಪಿನ ಬಗ್ಗೆ ಈ ಮನೆಯಲ್ಲಿ ತೀರ್ಮಾನ ಆಗಬೇಕು. ಕೋರ್ಟಲ್ಲಿ ಚೇತುಗೆ ಸುಮತಿ ಹೊಡೆದಿದ್ರ ಬಗ್ಗೆ ಅವಳಿಗೆ ಅಳುಕಿರಬೇಕು. ಮುಂದೆ ಏನಾಗುತ್ತೋ ಏನೋ ಅನ್ನೋ ಅಳುಕು ನಿಮಗೂ ಇರ್ಬೋದು. ಅದೊಂದು ಕೆಟ್ಟ ಗಳಿಗೆ ಅಂತ ನಾವು ಮರಿತೀವಿ ಪದ್ಮ. ನೀವು ಅದನ್ನ ಮರಿಬೇಕು ಪದ್ಮ. ಆಯಿತು, ನೋಡೋಣ. ಮನೇಲಿ ಎಲ್ಲರ ಹತ್ರನೂ ಮಾತಾಡ್ತೀನಿ.